ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 2ನೆಯ ವೈಷ್ಣವ ಖಂಡದ ಅಯೋಧ್ಯ ಮಹಾತ್ಮ್ಯದಲ್ಲಿ ವಿಷ್ಣು ಹರಿ ಮಹಾತ್ಮ್ಯ ವರ್ಣನವೆಂಬ 1ನೆಯ ಅಧ್ಯಾಯಕ್ಕೆ ಸ್ವಾಗತ. ಯಾರ ಮುಖಕಮಲದಿಂದ ಹೊರಹೊಮ್ಮಿದ ವಾಂಗ್ಮಯ ರೂಪವಾದ ಅಮೃತವನ್ನು ಜಗತ್ತೆಲ್ಲ ಪಾನ ಮಾಡುವುದೋ ಅಂಥ ಪರಾಶರ ಪುತ್ರನು ಸತ್ಯವತಿ ಹೃದಯಾನಂದಕರನು ಆದ ವೇದವ್ಯಾಸ ಮಹರ್ಷಿಯು ವಿಜಯಿಯಾಗುತ್ತಾನೆ. ಶ್ರೀಮನ್ನಾರಾಯಣನನ್ನು, ನರೋತ್ತಮನಾದ ನರನನ್ನು ಅಂದರೆ ಅರ್ಜುನನನ್ನು, ಸರಸ್ವತೀ ದೇವಿಯನ್ನು ನಮಸ್ಕರಿಸಿ ಆ ಬಳಿಕ ಜಯವನ್ನು ಅಂದರೆ ಭಾರತವನ್ನು ಕೇಳಬೇಕು. ವ್ಯಾಸಮುನಿಯು ಹೇಳುತ್ತಾನೆ, ವೇದಾಂಗ ಪಾರಂಗತರು, ತ್ರಿಕಾಲ ಜ್ಞಾನಿಗಳು, ಮಹಾತ್ಮರು ಆದ ಹಿಮವತ್ ಪರ್ವತ ನಿವಾಸಿಗಳು, ನೈವಿಷಾರಣ್ಯ ವಾಸಿಗಳು, ಅರ್ಬುದಾರಣ್ಯದಲ್ಲಿ ನೆಲೆಸಿದವರು, ದಂಡಕಾರಣ್ಯ ನಿವಾಸಿಗಳು, ಮಹೇಂದ್ರ ಪರ್ವತದಲ್ಲಿ ನೆಲೆಸಿದವರು, ವಿಂಧ್ಯವಾಸಿಗಳು, ಜಂಬೂ ವನದಲ್ಲಿ ನೆಲೆಸಿದವರು, ಗೋದಾವರಿ ತೀರವಾಸಿಗಳು, ವಾರಾಣಸಿ ಅಂದರೆ ಕಾಶಿ ಪಟ್ಟಣದಲ್ಲಿ ವಾಸಿಸುವವರು, ಮಧುರಾ ನಗರ ನಿವಾಸಿಗಳು, ಉಜ್ಜಯಿನಿಯಲ್ಲಿ ವಾಸ ಮಾಡುವವರು, ಪ್ರಮಥಾಶ್ರಮದಲ್ಲಿ ವಾಸಿಸುವವರು, ದ್ವಾರಾವತಿಯನ್ನು ಆಶ್ರಯಿಸಿದವರು, ಬದರಿ ಕ್ಷೇತ್ರ ನಿವಾಸಿಗಳು, ಮಾಯಾಪುರಿಯಲ್ಲಿ ನೆಲೆಸಿರುವವರು, ಕಾಂತಿಪುರ ನಿವಾಸಿಗಳು, ಇನ್ನೂ ಇತರ ಬಹುಮಂದಿ ನಿರ್ಮಲರಾದ ಮಹಾಮುನಿಗಳು ಶಿಷ್ಯ ಸಮೇತರಾಗಿ ಮಹಾಕ್ಷೇತ್ರವೆನಿಸಿದ ಕುರುಕ್ಷೇತ್ರಕ್ಕೆ ಬಂದು ಸೇರಿದರು. ನಿರ್ಮಲ ಹೃದಯರಾದ ಆ ಮುನಿಗಳೆಲ್ಲರೂ ಮಹಾತ್ಮನಾದ ಶ್ರೀರಾಮರಾಜನ 12 ವರ್ಷಗಳ ಕಾಲ ನಡೆಯುವ ಸತ್ರಯಾಗವು ನಡೆಯುತ್ತಿರಲು ಆತನಿಂದ ಆಹ್ವಾನವನ್ನು ಪಡೆದು ಅಲ್ಲಿಗೆ ಬಂದು ಸೇರಿದರು. ಶುದ್ಧವಾದ ಮನಸ್ಸುಳ್ಳವರು, ವೇದಾಂಗ ಪಾರಂಗತರು ಆದ ಅವರೆಲ್ಲರೂ ಅಲ್ಲಿ ಸ್ನಾನ ಮಾಡಿ ವಿಧಿ ಪ್ರಕಾರವಾಗಿ ಜಪಾದಿ ಕರ್ಮಗಳನ್ನು ನೆರವೇರಿಸಿ ವೇದಾಂಗ ಪಾರಂಗತನಾದ ಭಾರದ್ವಾಜನನ್ನು ಮುಂದು ಮಾಡಿಕೊಂಡು ದರ್ಭಾಸನ ಮೊದಲಾದ ಚಿತ್ರ ವಿಚಿತ್ರವಾದ ಪೀಠಗಳಲ್ಲಿ ಕುಳಿತು ಸತ್ರ ಕರ್ಮಗಳ ನಡುವೆ ಬಿಡುವು ದೊರೆತಾಗ ಸುಖವಾಗಿ ಕುಳಿತು ನಾನಾ ತೀರ್ಥಗಳಿಗೆ ಸಂಬಂಧಿಸಿದ ವಿಷಯಗಳನ್ನು ಕುರಿತು ಪರಸ್ಪರವಾಗಿ ಮಾತುಕತೆಗಳನ್ನಾಡುತ್ತಿದ್ದರು. ಆತ್ಮಜ್ಞಾನಿಗಳಾದ ಆ ಮುನಿಗಳ ಮಾತುಕತೆಗಳು ಮುಗಿಯಲಾಗಿ ಅಷ್ಟು ಹೊತ್ತಿಗೆ ಮಹಾ ತೇಜಸ್ವಿಯು ಮಹಾಮತಿಯೂ ಆದ ಸೂತ ಪುರಾಣಿಕನು ಅಲ್ಲಿಗೆ ಬಂದನು. ವ್ಯಾಸ ಶಿಷ್ಯನು, ಪುರಾಣಗಳನ್ನು ಚೆನ್ನಾಗಿ ಬಲ್ಲವನು, ರೋಮಹರ್ಷಣನೆಂಬ ಹೆಸರುಳ್ಳವನು ಆದ ಸೂತ ಮುನಿಯು ಆ ಮುನಿಗಳಿಗೆ ವಿಧಿ ಪ್ರಕಾರವಾಗಿ ಪ್ರಣಾಮ ಮಾಡಿ ಅವರ ಅಪ್ಪಣೆಯನ್ನು ಪಡೆದು ಅಲ್ಲಿಯೇ ಕುಳಿತುಕೊಂಡನು. ವ್ಯಾಸ ಶಿಷ್ಯನು ಮುನಿಶ್ರೇಷ್ಠನೂ ಆದ ಆ ಸೂತ ಅಂದರೆ ರೋಮಹರ್ಷಣನನ್ನು ಭಾರದ್ವಾಜರೇ ಮೊದಲಾದ ನಿರ್ಮಲ ಮನಸ್ಸಿನ ಆ ಮುನಿವರರು ಈ ರೀತಿಯಾಗಿ ಪ್ರಶ್ನೆ ಮಾಡುತ್ತಾರೆ. ಋಷಿಗಳು ಕೇಳುತ್ತಾರೆ, ಅಯ್ಯ ಮಹಾಭಾಗನೆ, ನಾನಾ ತೀರ್ಥಗಳಿಗೆ ಸಂಬಂಧಿಸಿದ ಕಥೆಗಳನ್ನು ನಾವೆಲ್ಲರೂ ನಿನ್ನಿಂದ ಕೇಳಿದ್ದೇವೆ. ಎಲೈ ಮಹಾಬುದ್ಧಿಶಾಲಿಯೇ, ಸಮಸ್ತ ಪುರಾಣಗಳನ್ನು ರಹಸ್ಯ ಸಮೇತನಾಗಿ ನಿನ್ನಿಂದಲೇ ಕೇಳಿ ತಿಳಿದಿರುತ್ತೇವೆ. ಶುಭ ಗುಣಗಳಿಂದ ಬೆಳಗುತ್ತಿರುವುದು ಸನಾತನವೋ ಆದ ಅಯೋಧ್ಯಾಪುರಿಯ ಮಹಿಮೆಯನ್ನು ರಹಸ್ಯ ಸಮೇತವಾಗಿ ನಿನ್ನಿಂದ ಕೇಳಬೇಕೆಂದು ಇದೀಗ ಇಚ್ಛಿಸುತ್ತಿದ್ದೇವೆ. ಸದಾ ಕಾಲದಲ್ಲಿಯೂ ಪವಿತ್ರವೂ ವಿಷ್ಣುವಿಗೆ ಪ್ರಿಯವೂ ಆಗಿರುವ ಆ ಅಯೋಧ್ಯಾಪುರಿಯು ಎಂತಿರುವುದು? ಮುಕ್ತಿಯನ್ನು ಕೊಡತಕ್ಕ ಆ ಪಟ್ಟಣವು ಪಟ್ಟಣಗಳಲ್ಲೆಲ್ಲ ಮೊದಲನೇದಾಗಿ ವೇದದಲ್ಲಿ ಹೇಳಲ್ಪಟ್ಟಿದೆ. ಆ ಪಟ್ಟಣವಿರುವ ನೆಲಕಟ್ಟಿನ ರೀತಿಯಂತಹದು. ಆ ಪಟ್ಟಣದಲ್ಲಿ ಯಾವ ಯಾವ ರಾಜರಿದ್ದರು, ಅಲ್ಲಿನ ಪುಣ್ಯ ತೀರ್ಥಗಳಾವವು, ಅವುಗಳ ಮಹಾತ್ಮ್ಯವೇನು? ಎಲೈ ಸೂತನೆ, ಈ ಅಯೋಧ್ಯೆಯನ್ನು ಸೇರುವುದರಿಂದ ಮಾನವರಿಗೆ ಯಾವ ಫಲವುಂಟಾಗುತ್ತದೆ? ಆ ಪಟ್ಟಣದ ಚರಿತ್ರೆ ಏನು? ಅಲ್ಲಿನ ನದಿಗಳಾವುವು? ಸಂಗಮ ಸ್ಥಳಗಳು ಯಾವುವು? ಅಲ್ಲಿ ಸ್ನಾನ ಮಾಡುವುದರಿಂದಲೂ ದಾನ ಮಾಡುವುದರಿಂದಲೂ ಯಾವ ಪುಣ್ಯ ಉಂಟಾಗುತ್ತದೆ? ಗುಣಾಧಿಕನಾಗಿಯೂ ಮಹಾಮತಿಯಾಗಿಯೂ ಇರುವ ಎಲೈ ಸೂತನೆ, ಇದೆಲ್ಲವನ್ನು ನಿನ್ನಿಂದ ಕೇಳಬೇಕೆಂದು ಬಯಸುತ್ತಿದ್ದೇವೆ. ಎಲ್ಲವನ್ನೂ ಕ್ರಮವಾಗಿಯೂ ಯಥಾರ್ಥವಾಗಿಯೂ ನೀನು ಬಲ್ಲವನಾಗಿದ್ದೀಯೆ. ಆದುದರಿಂದ ಈಗ ಆ ಮಹಾಪುರಿಯ ಮಹಾತ್ಮ್ಯವನ್ನು ವಿಸ್ತರಿಸಿ ಹೇಳುವವನಾಗು. ಸೂತ ಪುರಾಣಿಕನು ಹೇಳುತ್ತಾನೆ, ಎಲೈ ತಪೋಧನರೇ, ವ್ಯಾಸ ಮಹರ್ಷಿಗಳ ಅನುಗ್ರಹದಿಂದ ಸಮಸ್ತ ಪುರಾಣಗಳನ್ನು ಇತಿಹಾಸಗಳನ್ನು ರಹಸ್ಯ ಸಮೇತವಾಗಿ ತಿಳಿದಿದ್ದೇನೆ. ಅವುಗಳ ತತ್ವವನ್ನು ಬಲ್ಲವನಾಗಿದ್ದೇನೆ. ಆತನಿಗೆ ಅಂದರೆ ಆ ವ್ಯಾಸ ಮಹರ್ಷಿಗಳಿಗೆ ಪ್ರಣಾಮ ಮಾಡಿ ಅಯೋಧ್ಯಾಪುರಿಯ ಮಹಾತ್ಮ್ಯವನ್ನು ರಹಸ್ಯ ಸಮೇತವಾಗಿ ಇದ್ದುದನ್ನು ಇದ್ದಂತೆಯೇ ನಿಮಗೆ ವಿವರಿಸಿ ಹೇಳುತ್ತೇನೆ.
ವಿದ್ಯಾವಂತನು, ವಿಪುಲವಾದ ಬುದ್ಧಿಯನ್ನು ಕೊಡತಕ್ಕವನು, ವೇದಾಂಗಗಳಿಂದ ಮಾತ್ರವೇ ತಿಳಿಯಲ್ಪಡತಕ್ಕವನು, ಶ್ರೇಷ್ಠನು, ಶಾಂತನು, ವಿಷಯಗಳನ್ನೆಲ್ಲ ಶಮನಗೊಳಿಸಿಕೊಂಡಿರುವವನು, ಶುದ್ಧವಾದ ತೇಜಸ್ಸಿನಿಂದ ತುಂಬಿ ಬೆಳಗುವವನು, ಸದಾ ವಿನಯವಂತನಾಗಿರುವವನು, ಸಮಸ್ತ ವಿಶ್ವವು ಅರಿತಿರುವ ಒಂದೇ ಒಂದು ಮೂಲ ಕಾರಣ ಸ್ವರೂಪನೂ ಆಗಿರುವ ಪರಾಶರ ಪುತ್ರನಾದ ಪರಮ ಪುರುಷ ವೇದವ್ಯಾಸ ಮಹರ್ಷಿಯನ್ನು ನಾನು ಸದಾಕಾಲವೂ ನಮಸ್ಕರಿಸುತ್ತೇನೆ. ಅಮಿತವಾದ ತೇಜಸ್ಸುಳ್ಳ ಆ ವ್ಯಾಸ ಭಗವಂತನಿಗೆ ನಮಸ್ಕಾರವು. ಆತನ ಪ್ರಸಾದದಿಂದಲೇ ನಾನು ಅಯೋಧ್ಯೆಯ ಮಹಿಮೆಯನ್ನು ಬಲ್ಲವನಾಗಿದ್ದೇನೆ. ಸಮಸ್ತ ಮುನಿಗಳು ಶಿಷ್ಯರಿಂದೊಡಗೂಡಿ ಸಾವಧಾನರಾಗಿ ಕೇಳಬೇಕು. ಅತ್ಯಂತ ಶ್ರೇಷ್ಠವಾದ ಅಯೋಧ್ಯೆಯ ಮಹಾತ್ಮ್ಯವನ್ನು ಹೇಳುತ್ತೇನೆ. ಆ ಮಹಾತ್ಮೆಯು ಅಗಸ್ತ್ಯನಿಗೆ ಸ್ಕಂದನಿಂದ ಹೇಳಲ್ಪಟ್ಟಿತೆಂಬ ಸಂಗತಿಯನ್ನು ನಾರದನಿಂದ ನಾನು ತಿಳಿದೆನು. ಇದೇ ಸಂಗತಿಯನ್ನೇ ಪೂರ್ವದಲ್ಲಿ ಅಗಸ್ತ್ಯನು ಕೃಷ್ಣ ದ್ವೈಪಾಯನನಿಗೂ ಹೇಳಿದನು. ಎಲೈ ತಪೋಧನರೇ, ಈ ಮಹಾತ್ಮ್ಯವನ್ನು ಕೃಷ್ಣ ದ್ವೈಪಾಯನನಿಂದ ನಾನು ಪಡೆದುಕೊಂಡೆನು. ಅದನ್ನು ಕೇಳಬೇಕೆಂದು ಆಸೆಗೊಂಡಿರುವ ನಿಮಗೆ ಆದರದಿಂದ ನಾನು ತಿಳಿಸುತ್ತೇನೆ. ಕಮಲ ನೇತ್ರನು, ಅಗಸೆಯ ಹೂವಿನಂತೆ ಶ್ಯಾಮಲ ವರ್ಣವುಳ್ಳವನು, ರಾವಣಾಂತಕನು, ನಾಶರಹಿತನು, ಪರಮಾತ್ಮನೂ ಆದ ಶ್ರೀರಾಮನನ್ನು ನಮಸ್ಕರಿಸಿ ಆ ಮಹಾತ್ಮ್ಯವನ್ನು ಹೇಳುವೆನು. ಅಯೋಧ್ಯ ಪಟ್ಟಣವು ಬಹು ಪವಿತ್ರವಾದುದು. ಅದು ದುಷ್ಕೃತ್ಯಗಳನ್ನು ಮಾಡಿದವರಿಗೆ ಪಡೆಯಲು ಸಾಧ್ಯವಲ್ಲದುದು. ಯಾವ ಪಟ್ಟಣದಲ್ಲಿ ಶ್ರೀಹರಿಯೇ ಸಾಕ್ಷಾತ್ತಾಗಿ ನೆಲೆಸಿರುವನೋ ಆ ಅಯೋಧ್ಯೆಯು ಯಾರಿಗೆ ತಾನೇ ಸೇವ್ಯವೆನಿಸುವುದಿಲ್ಲ. ಸರಯೂ ನದಿಯ ತೀರವನ್ನು ಆಶ್ರಯಿಸಿ ಆ ದಿವ್ಯ ನಗರಿಯು ಪರಮ ಮಂಗಳಮಯವಾದ ಅಮರಾವತಿಯಂತೆ ರಾರಾಜಿಸುತ್ತಿರುವುದು. ಬಹುಮಂದಿ ತಪೋಧನರಿಗೆ ಆಶ್ರಯವಾಗಿ ಮೆರೆಯುತ್ತಿರುವುದು. ಆನೆ, ಕುದುರೆ, ರಥ, ಪದಾತಿಗಳಿಂದ ತುಂಬಿರುವುದು. ಸಂಪತ್ತಿನಲ್ಲಿ ಅತ್ಯುನ್ನತವಾಗಿರುವುದು. ಭದ್ರವಾಗಿ ಕಟ್ಟಲ್ಪಟ್ಟು ಪ್ರಾಕಾರಗಳಿಂದಲೂ ರಾಜಬೀದಿಗಳಿಂದಲೂ ಕಂಚಿನ ಪ್ರಭೆಯನ್ನು ಚೆಲ್ಲುವ ತೋರಣಗಳಿಂದಲೂ ಕೂಡಿ ಎಲ್ಲ ಕಡೆಯೂ ಚೆನ್ನಾಗಿ ವಿಭಾಗಿಸಿ ಕಟ್ಟಲ್ಪಟ್ಟಿರುವ ಗೋಡೆಗಳಿಂದಲೂ ಮೆರೆಯುತ್ತಿರುವುದು. ಚಿತ್ರ ವಿಚಿತ್ರವಾದ ಅನೇಕ ಪೌಳಿಗಳಿಂದ ಕೂಡಿ ಅನೇಕ ಅಂತಸ್ತುಗಳ ಮಹಡಿ ಮನೆಗಳಿಂದ ತುಂಬಿರುವುದು. ಅರಳಿದ ತಾವರೆಗಳು ತುಂಬಿ ಶುಭಜಲ ಸಮೃದ್ಧಿಯನ್ನೊಳಗೊಂಡಿರುವ ಅನೇಕ ಬಾವಿಗಳಿಂದ ಶೋಭಿಸುತ್ತಿರುವುದು. ದೇವಾಲಯಗಳಿಂದಲೂ ವೇದಘೋಷಗಳಿಂದಲೂ ಮಂಡಿತವಾಗಿರುವುದು. ವೀಣೆ, ಕೊಳಲು, ಮೃದಂಗ ಮೊದಲಾದ ವಾದ್ಯಗಳ ಶಬ್ದಗಳಿಂದ ಉತ್ಕೃಷ್ಟವೆನಿಸಿರುವುದು. ಸಾಲ, ತಾಲ, ತೆಂಗು, ಹಲಸು, ನೆಲ್ಲಿ, ಮಾವು, ಬೇಲ ಮೊದಲಾದ ಮರಗಳಿಂದಲೂ ಅಶೋಕ ವೃಕ್ಷಗಳಿಂದಲೂ ಶೋಭಿಸುತ್ತಿರುವುದು. ಎಲ್ಲ ಋತುಗಳಲ್ಲಿಯೂ ಫಲ ಬಿಡುವ ಮರಗಳಿಂದ ತುಂಬಿ ತುಳುಕುವ ಅನೇಕ ಬಗೆಯ ತೋಟಗಳಿಂದ ನಿಬಿಡವಾಗಿರುವುದು. ಮಾಲತಿ, ಜಾಜಿ, ಬಕುಲ, ಪಾಟಲ, ನಾಗಸಂಪಿಗೆ, ಕರವೀರ, ಕರ್ಣಿಕಾರ, ಕೇದಗೆ ಮೊದಲಾದ ಪುಷ್ಪ ವೃಕ್ಷಗಳಿಂದ ಅಲಂಕೃತವಾಗಿರುವುದು. ಬೇವು, ನಿಂಬೆ, ಬಾಳೆ, ಮಾದಳ ಮೊದಲಾದ ಮಹಾಫಲವೃಕ್ಷಗಳಿಂದ ರಂಜಿಸುತ್ತಿರುವುದು. ಸೊಗಸಾದ ಚಂದನ ಗಂಧವನ್ನು ಪೂಸಿ ನಲಿಯುವ ನಗರವಾಸಿಗಳಿಂದ ಶೋಭಿಸುತ್ತಿರುವುದು. ದೇವತೆಗಳಿಗೆ ಸಮಾನವಾದ ಕಾಂತಿಯಿಂದೊಡಗೂಡಿದ ರಾಜಪುತ್ರರಿಂದ ರಂಜಿಸುತ್ತಿರುವುದು. ದೇವಸ್ತ್ರೀಯರಂತೆ ಕಂಗೊಳಿಸುವ ಸುರೂಪಿಣಿಯರಾದ ವರಸ್ತ್ರೀಯರಿಂದ ಆವರಿಸಲ್ಪಟ್ಟಿರುವುದು. ಶ್ರೇಷ್ಠರಾದ ಸತ್ಕವಿಗಳಿಂದಲೂ ಬೃಹಸ್ಪತಿಗೆ ಸಮಾನರಾದ ಬ್ರಾಹ್ಮಣರಿಂದಲೂ ಕೂಡಿರುವುದು. ವ್ಯಾಪಾರಿಗಳಿಂದಲೂ ಪೌರರಿಂದಲೂ ಆ ನಗರವು ಕಲ್ಪವೃಕ್ಷಗಳಿಂದಲೋ ಎಂಬಂತೆ ತುಂಬಿರುವುದು. ಇಂದ್ರನ ಉಚ್ಚೈಶ್ರವಸ್ಸಿಗೆ ಸಮಾನವಾದ ಕುದುರೆಗಳಿಂದಲೂ ದಿಗ್ಗಜಗಳೋ ಎಂಬಂತಿರುವ ಆನೆಗಳಿಂದಲೂ ಕೂಡಿರುವುದು. ಹೀಗೆ ನಾನಾ ವಿಧಗಳಾದ ಚಿತ್ತಾಕರ್ಷಕ ಭಾವಗಳಿಂದ ಆ ನಗರವು ಇಂದ್ರಪುರಿಗೆ ಸರಿ ಎನಿಸಿರುವುದು. ಆ ಪಟ್ಟಣದಲ್ಲಿ ಹುಟ್ಟಿದ ಸೂರ್ಯವಂಶೋತ್ಪನ್ನರಾದ ಇಕ್ಷ್ವಾಕು ಮೊದಲಾದ ಭೂಮಿಪತಿಗಳೆಲ್ಲರೂ ಪ್ರಜಾಪಾಲನೆಯಲ್ಲಿ ತತ್ಪರರಾಗಿದ್ದರು. ತೀರದಲ್ಲಿ ಪುಣ್ಯಕರವಾದ ಜಲವುಳ್ಳದ್ದಾಗಿ ಧ್ವನಿ ಮಾಡುತ್ತಿರುವ ದುಂಬಿಗಳಿಂದಲೂ ಹಕ್ಕಿಗಳಿಂದಲೂ ಕೂಡಿ ಮಾನಸ ಸರೋವರದಲ್ಲಿ ಉದ್ಭವಿಸಿದುದಾದ ಸರಯುವೆಂಬ ನದಿಯು ಆ ಪಟ್ಟಣದ ಬಳಿ ಹರಿಯುತ್ತಿರುವುದು. ಆ ನದಿಯು ಸ್ವಲ್ಪ ಬೆಚ್ಚನೆಯ ನೀರಿನಿಂದ ಕೂಡಿ ಗರ್ಗರ ಧ್ವನಿಯನ್ನು ಹೊಮ್ಮಿಸುವ ಸಂಗಮಗಳುಳ್ಳದ್ದಾಗಿ, ಮುನೀಶ್ವರರಿಂದ ಆಶ್ರಯಿಸಲ್ಪಟ್ಟ ತೀರ ಪ್ರದೇಶಗಳುಳ್ಳದ್ದಾಗಿ ಜಗತ್ತಿನಲ್ಲಿಯೇ ಶ್ರೇಷ್ಠವೆನಿಸಿ ಮೆರೆಯುತ್ತಿರುವುದು. ಶ್ರೀಹರಿಯ ಬಲಗಾಲಿನ ಅಂಗುಷ್ಟದಿಂದ ಜಾಹ್ನವಿಯು ಹೊರಹರಿಯಿತು. ಎಲೈ ಮುನಿವರರೇ, ಆತನ ಎಡಗಾಲಿನ ಅಂಗುಷ್ಟದಿಂದ ಶುಭಕರವಾದ ಈ ಸರಯೂ ನದಿಯು ಹೊರಹರಿಯಿತು. ಆದುದರಿಂದ ಈ ಎರಡು ನದಿಗಳು ಪುಣ್ಯತಮಗಳಾಗಿ ದೇವತೆಗಳಿಂದ ನಮಸ್ಕರಿಸಲ್ಪಟ್ಟಿರುವವು. ಇವುಗಳಲ್ಲಿ ಸ್ನಾನ ಮಾಡಿದ ಮಾತ್ರದಿಂದಲೇ ಬ್ರಹ್ಮಹತ್ಯೆಯು ಪರಿಹಾರವಾಗುತ್ತದೆ. ಕುಂಭೋದ್ಭವನಾದ ಅಗಸ್ತ್ಯ ಮುನಿಯು ಸ್ಕಂದಸ್ವಾಮಿಯ ಪ್ರಸಾದದಿಂದ ಈ ಸರಯು ತೀರ್ಥ ಮಹಾತ್ಮ್ಯವನ್ನು ತಿಳಿದು ಯಥಾರ್ಥವಾಗಿ ಅಯೋಧ್ಯ ಪಟ್ಟಣಕ್ಕೆ ಬಂದು ಸೇರಿದನು. ಅಗಸ್ತ್ಯ ಮುನಿಯು ಆ ಪಟ್ಟಣಕ್ಕೆ ಬಂದು ಅದಕ್ಕಾಗಿ ಹೇಳಿರುವ ವಿಧಾನವನ್ನು ಅನುಸರಿಸಿ
ಕ್ರಮವಾಗಿ ಯಾತ್ರೆಯನ್ನು ಮಾಡಿ ಸರಯೂ ನದಿಯಲ್ಲಿ ಸ್ನಾನ ಮಾಡಿ ಪಿತೃಗಳಿಗೆ ತರ್ಪಣವನ್ನು ಕೊಟ್ಟು ಸಕಲ ದೇವತೆಗಳನ್ನು ವಿದ್ಯುಕ್ತ ಪ್ರಕಾರದಿಂದ ಪೂಜೆ ಮಾಡಿ ಸರ್ವ ತೀರ್ಥಗಳನ್ನು ವಿಧಿಗನುಸಾರವಾಗಿ ನಮಸ್ಕರಿಸಿ ತೀರ್ಥ ಮಹಾತ್ಮ್ಯ ದರ್ಶನದಿಂದ ಕೃತಕೃತ್ಯನಾಗಿ ಅಮಿತಾನಂದವನ್ನು ಪಡೆದನು. ಅವನಿಗೆ ಆ ಆನಂದಾತಿರೇಕದಿಂದ ರೋಮಾಂಚನವಾಯಿತು. ಆತನು 3 ರಾತ್ರಿಗಳ ಕಾಲ ಅಲ್ಲಿ ನಿಂತನು. ಯಥಾವಿಧಿಯಾಗಿ ಯಾತ್ರೆ ಮಾಡಿದ ಬಳಿಕ ಅಯೋಧ್ಯ ಮಹಾತ್ಮ್ಯವನ್ನು ಸ್ತೋತ್ರ ಮಾಡುತ್ತಾ ಮುಂದಕ್ಕೆ ಪ್ರಯಾಣ ಮಾಡಿದನು. ಅಮಿತಾನಂದ ಭರಿತನಾಗಿ ದರ್ಶನೀಯವಾಗಿ ತೋರಿಬರುತ್ತಿರುವ ಆತನನ್ನು ಕಂಡು ಕೃಷ್ಣ ದ್ವೈಪಾಯನನಾದ ವ್ಯಾಸಮುನಿಯು ಆ ಆನಂದಕ್ಕೆ ಕಾರಣವೇನೆಂದು ಆತನನ್ನು ಕೇಳಿದನು. ವ್ಯಾಸಮುನಿಯು ಹೇಳುತ್ತಾನೆ, ಭೋ ಬ್ರಹ್ಮನ್, ನೀನು ಈಗ ಎಲ್ಲಿಂದ ಬಿಜಗೈಸಿದೆ? ಎಲೈ ಮುನಿಶ್ರೇಷ್ಠನೇ, ಈಗ ನಿನಗೆ ಪರಮಾನಂದವಾಗಿರುವುದಷ್ಟೇ. ಈತರಿಂದ ನಿನಗೆ ಈ ರೀತಿ ಅಪರಿಮಿತವಾದ ಆನಂದವುಂಟಾಯಿತು. ಭೋ ಬ್ರಹ್ಮನ್, ಇದನ್ನು ನನಗೆ ತಿಳಿಸುವವನಾಗು. ನಿನ್ನ ಆನಂದದಿಂದ ನನ್ನ ಹೃದಯದಲ್ಲಿ ಅತ್ಯಂತ ಸಂತೋಷವುಂಟಾಗುತ್ತಿದೆ. ಅಗಸ್ತ್ಯನು ಹೇಳುತ್ತಾನೆ, ಎಲೈ ಮುನಿಶ್ರೇಷ್ಠನೇ, ಅಯೋಧ್ಯೆಯ ಮಹಾಪ್ರಭಾವವನ್ನು ಪ್ರತ್ಯಕ್ಷವಾಗಿ ಕಂಡು ನನಗೆ ಆಶ್ಚರ್ಯ ವಿಸ್ಮಯಗಳು ಏಕಕಾಲದಲ್ಲಿಯೇ ಸಮನಿಸಿದವು. ಆ ಆಶ್ಚರ್ಯದಿಂದಲೇ ಇದೀಗ ಬಹಳ ಆನಂದವು ಉಂಟಾಗಿದೆ. ಅಗಸ್ತ್ಯನ ಈ ಮಾತನ್ನು ಕೇಳಿ ವ್ಯಾಸಮುನಿಯು ಅವನನ್ನು ಕುರಿತು ಮತ್ತೆ ಈ ರೀತಿಯಾಗಿ ಕೇಳಿದನು. ವ್ಯಾಸಮುನಿಯು ಕೇಳುತ್ತಾನೆ, ಭಗವನ್, ಅಯೋಧ್ಯ ಮಹಾಪುರಿಯ ಗುಣಭರಿತವಾದ ಮಹಾಮಹಿಮೆಯನ್ನು ರಹಸ್ಯ ಸಮೇತವಾಗಿ ಇದ್ದುದನ್ನು ಇದ್ದಂತೆಯೇ ನನಗೆ ತಿಳಿಸಬೇಕು. ತೀರ್ಥಯಾತ್ರೆಯ ಕ್ರಮವೇನು? ಅಲ್ಲಿರುವ ತೀರ್ಥಗಳು ಯಾವುವು? ಸ್ನಾನ ವಿಧಿಯಂತು? ಅಲ್ಲಿ ಸ್ನಾನ ಮಾಡಿದುದರಿಂದ ಬರುವ ಫಲವೇನು? ಅಲ್ಲಿ ಮಾಡಿದ ದಾನದ ಫಲವೇನು? ಸಮಸ್ತ ವಿಷಯಗಳನ್ನು ವಿವರಿಸಿ ತಿಳಿಸುವುದರಲ್ಲಿ ಶ್ರೇಷ್ಠನಾದ ಎಲೈ ಮಹಾಮುನಿಯೇ, ಇದೆಲ್ಲವನ್ನು ವಿಸ್ತಾರವಾಗಿ ತಿಳಿಯ ಹೇಳು. ಅಗಸ್ತ್ಯನು ಹೇಳುತ್ತಾನೆ, ಎಲೈ ತಪೋಧನನೇ, ನಿನ್ನ ಪ್ರಶ್ನೆಯು ಅಯೋಧ್ಯ ಮಹಿಮೆಯನ್ನು ಆಶ್ರಯಿಸಿರುವುದರಿಂದ ನಿನ್ನ ಬುದ್ಧಿಯೇ ಧನ್ಯತಮವಾದಂತೆ ಕಾಣುತ್ತದೆ. ಅಕಾರವು ಬ್ರಹ್ಮವೆಂದು ಹೇಳಲ್ಪಡುತ್ತದೆ, ಯಕಾರವು ವಿಷ್ಣುವೆಂದು ಹೇಳಿದೆ, ಧಕಾರವು ರುದ್ರ ರೂಪವೆನಿಸಿಕೊಂಡಿದೆ. ಅಯೋಧ್ಯೆ ಎಂಬ ಹೆಸರು ಹೀಗೆ ತ್ರಿಮೂರ್ತಿಗಳ ಸ್ವರೂಪದಿಂದಲೇ ವಿರಾಜಿಸುತ್ತಿದೆ. ಈ ಮಹಾಪುರಿಯು ಸಮಸ್ತ ಉಪಪಾತಕಗಳಿಂದಲೂ ಒಡಗೂಡಿದ ಬ್ರಹ್ಮಹತ್ಯವೇ ಮೊದಲಾದ ಪಾತಕಗಳಿಗೂ ಜಯಿಸಲು ಅಸದಳವಾದುದರಿಂದ ಅದನ್ನು ಅಯೋಧ್ಯೆ ಎನ್ನುತ್ತಾರೆ. ಅಯ್ಯ ದ್ವಿಜನೆ, ಇದು ವಿಷ್ಣುವಿನ ಮೊಟ್ಟ ಮೊದಲಿನ ಪಟ್ಟಣವು. ಇದು ಭೂಮಿಯನ್ನು ಸೋಕದೆ ವಿಷ್ಣುವಿನ ಸುದರ್ಶನ ಚಕ್ರದಲ್ಲಿಯೇ ನೆಲೆಸಿ ಭೂಮಿಯಲ್ಲಿಯೇ ಬಹು ಪುಣ್ಯಕರವಾಗಿರುವುದು. ಎಲೈ ತಪೋಧನನೆ, ಇದರ ಮಹಿಮೆಯನ್ನು ಯಾರಿಂದ ತಾನೇ ವರ್ಣಿಸಲು ಶಕ್ಯವಾದೀತು? ಇಲ್ಲಿ ದೇವದೇವನಾದ ವಿಷ್ಣುವು ಆದರದಿಂದ ತಾನೇ ಸಾಕ್ಷಾತ್ತಾಗಿ ವಾಸ ಮಾಡುತ್ತಿರುವನು. ಸಹಸ್ರಧಾರದಿಂದ ಮೊದಲಾಗಿ ಪೂರ್ವ ದಿಕ್ಕಿನಲ್ಲಿ 1 ಯೋಜನ, ಪಶ್ಚಿಮ ದಿಕ್ಕಿನಲ್ಲಿ ಅದೇ ರೀತಿ ಸಮವೆಂಬೆಡೆಯಿಂದ 1 ಯೋಜನದವರೆಗೆ, ದಕ್ಷಿಣೋತ್ತರ ಭಾಗಗಳಲ್ಲಿ ಸರಯು ಮತ್ತು ತಮಸಾ ನದಿಗಳವರೆಗೆ ಇದು ಕ್ಷೇತ್ರದ ಹರವು. ಇದು ಶ್ರೀಹರಿಯ ಅಂತರ್ಗೃಹವಾಗಿರುವುದು. ಎಲೈ ವಿಪ್ರನೆ, ವಿಷ್ಣುವಿನ ಈ ಪಟ್ಟಣವು ಮತ್ಸ್ಯಾಕೃತಿಯಾಗಿರುವುದೆಂದು ಹೇಳಿದೆ. ಅಯ್ಯ ದ್ವಿಜನೆ, ಗೋಪ್ರತಾರದಿಂದ ಪಶ್ಚಿಮದಲ್ಲಿ ಅದರ ಶಿರಸ್ಸು ನೆಲೆಸಿರುವುದು. ಅದರಿಂದ ಪೂರ್ವಕ್ಕೆ ಪೃಷ್ಠ ಅಂದರೆ ಬೆನ್ನಿನ ಭಾಗ, ದಕ್ಷಿಣೋತ್ತರಗಳು ಮಧ್ಯಪ್ರದೇಶ. ಎಲೈ ಮಹಿಮಾವಂತನೆ, ಆ ಪಟ್ಟಣದಲ್ಲಿ ವಿಷ್ಣುನಾಮಕನಾದ ಶ್ರೀಹರಿಯು ಸಾಕ್ಷಾತ್ತಾಗಿ ವಾಸ ಮಾಡುತ್ತಾನೆ. ಆ ಪಟ್ಟಣದ ಪೂರ್ವ ದಿಶೆಯಲ್ಲಿ ಮಹಾಪ್ರಭಾವವು ಗೋಚರವಾಗಿದೆ. ವ್ಯಾಸಮುನಿಯು ಕೇಳುತ್ತಾನೆ, ಭಗವನ್, ನೀನು ಹೇಳಿದ ಆ ವಿಷ್ಣು ಹರಿಯ ಪ್ರಭಾವವೇನು? ಓ ಮುನಿಶ್ರೇಷ್ಠ, ಆ ಸ್ವಾಮಿಯು ಪ್ರಸಿದ್ಧಿ ಹೊಂದಿದುದಾದರೂ ಎಂತು? ಇದೆಲ್ಲವನ್ನು ನನಗೆ ವಿವರವಾಗಿ ಹೇಳಬೇಕು ಎಂದನು. ಅಗಸ್ತ್ಯನು ಹೇಳುತ್ತಾನೆ, ಪೂರ್ವದಲ್ಲಿ ವಿಷ್ಣು ಶರ್ಮನೆಂದು ವಿಖ್ಯಾತನಾದ ಬ್ರಾಹ್ಮಣೋತ್ತಮನೊಬ್ಬನಿದ್ದನು. ಅವನು ವೇದಾಂಗಗಳ ತತ್ವವನ್ನು ಅರಿತವನು, ಧರ್ಮ ಕರ್ಮಗಳನ್ನು ಬಿಡದೆ ನಡೆಸುವವನು, ಯಾವಾಗಲೂ ಯೋಗ ಧ್ಯಾನಗಳಲ್ಲಿಯೇ ನಿರತನಾಗಿರುವವನು, ವಿಷ್ಣು ಭಕ್ತಿಯಲ್ಲಿ ತತ್ಪರನಾಗಿರುವವನು. ವೈಷ್ಣವ ಶ್ರೇಷ್ಠನಾದ ಆ ವಿಷ್ಣು ಶರ್ಮನು ಒಂದಾನೊಂದು ಕಾಲದಲ್ಲಿ ತೀರ್ಥಯಾತ್ರೆಯನ್ನು ಮಾಡುತ್ತಾ ಅಯೋಧ್ಯೆಗೆ ಬಂದನು. ಇಲ್ಲಿ ವಿಷ್ಣುವು ಸಾಕ್ಷಾತ್ತಾಗಿ ವಾಸ ಮಾಡುವನೆಂದು ಮನಸ್ಸಿನಲ್ಲಿ ನೆನೆಯುತ್ತಾ ಆ ವೀರನು ಅಲ್ಲಿಯೇ ಸೊಪ್ಪು, ಗೆಡ್ಡೆ, ಹಣ್ಣುಗಳನ್ನು ಆಹಾರ ಮಾಡಿಕೊಂಡು ತಪಸ್ಸು ಮಾಡತೊಡಗಿದನು. ಆ ಮಹಾ ತಪಸ್ವಿಯು ಗ್ರೀಷ್ಮ ಕಾಲದಲ್ಲಿ ಪಂಚಾಗ್ನಿಯ ಮಧ್ಯದಲ್ಲಿ ನಿಂತು ತಪಸ್ಸು ಮಾಡಿದನು. ಮಳೆಗಾಲದಲ್ಲಿ ಯಾವ ಅವಲಂಬನವೂ ಇಲ್ಲದೆಯೇ ಹಿಮಗಾಲದಲ್ಲಿ ಸರೋವರದಲ್ಲಿ ನೆಲೆಸಿಯೂ ತಪಸ್ಸು ಮಾಡಿದನು. ಅದಕ್ಕಾಗಿ ಹೇಳಲ್ಪಟ್ಟಿರುವ ವಿಧಿ ಪ್ರಕಾರವಾಗಿ ಸ್ನಾನ ಮಾಡಿ ವಿಷ್ಣುವನ್ನು ಅರ್ಚಿಸಿ ಇಂದ್ರಿಯ ಸಮೂಹವನ್ನೆಲ್ಲ ವಶಪಡಿಸಿಕೊಂಡು ಪರಿಶುದ್ಧವಾದ ತನ್ನ ಮನಸ್ಸನ್ನು ವಿಷ್ಣುವಿನಲ್ಲಿ ನೆಲೆಗೊಳಿಸಿ ಪ್ರಾಣಾಯಾಮ ಮಾಡಿ ಓಂಕಾರದ ಉಚ್ಚಾರಣೆಯಿಂದ ಆ ಧೀಮಂತನು
ಹೃತ್ಪದ್ಮವನ್ನು ವಿಕಾಸಗೊಳಿಸುತ್ತಿದ್ದನು. ಆ ಹೃತ್ಪದ್ಮ ಮಧ್ಯದಲ್ಲಿ ಸೂರ್ಯ, ಚಂದ್ರ, ಅಗ್ನಿದೇವತಾ ಮಂಡಲಗಳನ್ನು ವಿಧಿಪ್ರಕಾರವಾಗಿ ಕಲ್ಪಿಸಿಕೊಂಡು ಆ ಪ್ರದೇಶದಲ್ಲಿ ಪೀತಾಂಬರಧಾರಿಯೋ ಶಂಖಚಕ್ರ ಗದಾಪಾಣಿಯೋ ಆದ ಮಹಾವಿಷ್ಣುವನ್ನು ಮೂರ್ತಿಮತ್ತಾದ ಹರಿಯನ್ನು ಭಾವಿಸಿಕೊಳ್ಳುತ್ತಿದ್ದನು. ಆ ಸ್ವಾಮಿಯನ್ನು ಪುಷ್ಪಗಳಿಂದ ಪೂಜಿಸಿ ಮನಸ್ಸನ್ನು ಅವನಲ್ಲಿಯೇ ನೆಲೆಗೊಳಿಸಿ ಬ್ರಹ್ಮಸ್ವರೂಪಿಯಾದ ಆತನನ್ನೇ ಧ್ಯಾನಿಸುತ್ತಲೂ ದ್ವಾದಶಾಕ್ಷರ ಮಂತ್ರವನ್ನು ಜಪಿಸುತ್ತಲೂ ವಾಯು ಭಕ್ಷಣ ಮಾಡುತ್ತಲೂ ಆ ಬ್ರಾಹ್ಮಣನು ಅಲ್ಲಿಯೇ ನೆಲೆಸಿ 3 ವರ್ಷಗಳ ಕಾಲ ವಾಸ ಮಾಡಿದನು. ಬಳಿಕ ಆ ವಿಷ್ಣುಶರ್ಮನು ಹರಿಯನ್ನು ಧ್ಯಾನ ಮಾಡಿ ಜಗನ್ನಾಥನು ಚರಾಚರ ಗುರುವೋ ಆದ ಶ್ರೀಹರಿಗೆ ದಂಡ ಪ್ರಣಾಮ ಮಾಡಿ ಜಡತೆ ಇಲ್ಲದವನಾಗಿ ನಾರಾಯಣನನ್ನು ಈ ರೀತಿಯಾಗಿ ಸ್ತೋತ್ರ ಮಾಡಿದನು. ವಿಷ್ಣುಶರ್ಮನು ಸ್ತುತಿಸುತ್ತಾನೆ, ಓ ಭಗವಂತ, ಮಹಾವಿಷ್ಣುವಾದ ನೀನು ನನ್ನಲ್ಲಿ ಪ್ರಸನ್ನನಾಗಬೇಕು. ಪುರುಷೋತ್ತಮ, ಪ್ರಸನ್ನನಾಗು. ಆದಿದೇವನು ದೇವತೆಗಳಿಗೆಲ್ಲ ಒಡೆಯನು ಆದ ಓ ಸ್ವಾಮಿಯೇ, ಪ್ರಸನ್ನನಾಗು. ಕಮಲನೇತ್ರ, ಪ್ರಸನ್ನನಾಗು. ಕೃಷ್ಣ, ಜಯಶಾಲಿಯಾಗು. ಯೋಗಿಗಳಿಗೂ ಊಹಿಸಲಸದಳನಾದ ಅಚಿಂತ್ಯ ಸ್ವರೂಪನೇ, ಜಯಶಾಲಿಯಾಗು. ಎಲೈ ವಿಷ್ಣುವೆ, ಜಯ ಹೊಂದು. ಅವ್ಯಯನೇ, ಜಯಿಸು. ಯಜ್ಞಪತಿಯೇ, ನಾಥ ವಿಷ್ಣುವೆ, ಜಗತ್ಪತಿಯೇ, ವಿಭುವೆ, ಜಯ ಜಯ. ಎಲೈ ಪಾಪ ಪರಿಹಾರಕನೇ, ಅನಂತ, ಜಯಿಸು. ಜನ್ಮವೆಂಬ ಜ್ವರನನ್ನು ಪರಿಹರಿಸುವ ಓ ಸ್ವಾಮಿಯೇ, ಭಕ್ತರ ಸಲುವಾಗಿ ಜಯಶೀಲನಾಗು. ಓ ಕಮಲನಾಭ, ನಿನಗೆ ನಮಸ್ಕಾರವು. ಎಲೈ ಕಮಲಮಾಲಿಯೇ, ನಿನಗೆ ನಮಸ್ಕಾರವು. ಸರ್ವೇಶ, ಭೂತೇಶ, ನಿನಗೆ ನಮೋ ನಮಃ. ಕೈಟಭನನ್ನು ಕೊಂದವನು, ತ್ರೈಲೋಕ್ಯನಾಥನು, ಜಗನ್ಮೂಲನು, ಜಗತ್ಪತಿಯೋ ಆದ ನಿನಗೆ ನಮಸ್ಕಾರವು. ದೇವಾಧಿದೇವ, ನಾರಾಯಣನು, ಕೃಷ್ಣನು, ರಾಮನು, ಚಕ್ರಾಯುಧ ಸ್ವರೂಪನು ಆದ ನಿನಗೆ ನಮಸ್ಕಾರವು. ಸರ್ವಲೋಕಗಳಿಗೂ ತಂದೆಯೋ ತಾಯಿಯೋ ನೀನೇ ಆಗಿರುವೆ. ಭಯದಿಂದ ಆರ್ತರಾದವರಿಗೆ ಸಹೃದಯನಾದ ಮಿತ್ರನು, ತಂದೆಯೋ ನೀನೇ, ಪಿತಾಮಹನೋ ನೀನೇ ಆಗಿರುವೆ. ಪ್ರಭುವೆ, ನೀನೇ ಹವಿಸ್ಸು, ವಷಟ್ಕಾರವೋ ನೀನೇ ಆಗಿರುವೆ. ನೀನೇ ಮಹಾಶರನು, ಕರಣ ಕಾರಣ ಕರ್ತೃ ಎಲ್ಲವೂ ನೀನೇ. ನೀನೇ ಪರಮೇಶ್ವರನು. ಶಂಖ ಚಕ್ರ ಗದೆಗಳನ್ನು ಕೈಯಲ್ಲಿ ಧರಿಸಿರುವ ಓ ಮಾಧವ, ನನ್ನನ್ನು ಉದ್ಧಾರ ಮಾಡು. ಮಂದರಧರನೆ, ಪ್ರಸನ್ನನಾಗು. ಮಧುಸೂದನ, ಪ್ರಸನ್ನನಾಗು. ಕಮಲಾಕಾಂತ, ಪ್ರಸನ್ನನಾಗು. ಭುವನಾಧಿಪತಿಯೇ, ಪ್ರಸಾದವನ್ನು ಅನುಗ್ರಹಿಸು. ಅಗಸ್ತ್ಯನು ಹೇಳುತ್ತಾನೆ, ಈ ರೀತಿಯಾಗಿ ಸ್ತುತಿಸುತ್ತಿದ್ದ ಆ ಮಹಾತ್ಮನ ಮನೋಭಕ್ತಿಯಿಂದ ವಿಶ್ವಾತ್ಮನಾದ ವಿಷ್ಣುವು ಗರುಡ ವಾಹನನಾಗಿ ಅಲ್ಲಿಯೇ ಪ್ರತ್ಯಕ್ಷನಾದನು. ಶಂಖ ಚಕ್ರ ಗದೆಗಳನ್ನು ಕೈಯಲ್ಲಿ ಹಿಡಿದು ಪೀತಾಂಬರವನ್ನು ಧರಿಸಿ ಆ ಅಚ್ಯುತನು ವಿಷ್ಣುಶರ್ಮನಿಗೆ ಗೋಚರನಾದನು. ಆ ಅವ್ಯಯನು ಪ್ರಸನ್ನಾತ್ಮನಾಗಿ ಆ ವಿಷ್ಣುಶರ್ಮನನ್ನು ಕುರಿತು ಈ ರೀತಿಯಾಗಿ ಹೇಳಿದನು. ಭಗವಂತನು ಹೇಳುತ್ತಾನೆ, ಎಲೆ ವತ್ಸ, ಮಹತ್ತರವಾದ ನಿನ್ನ ತಪಸ್ಸಿನಿಂದಲೂ ಈ ಸ್ತೋತ್ರದಿಂದಲೂ ನಾನೀಗ ಸಂತುಷ್ಟನಾಗಿದ್ದೇನೆ. ಎಲೈ ಸುಮತಿಯೇ, ಈಗ ನಿನ್ನ ಪಾಪಗಳೆಲ್ಲವೂ ನಾಶವಾದವು. ಎಲೈ ವಿಪ್ರೇಂದ್ರ, ವರವನ್ನು ಕೇಳು. ವರದನಾಗಿ ನಾನು ನಿನ್ನ ಎದುರಿಗೆ ಬಂದಿದ್ದೇನೆ. ಅಯ್ಯ ಬ್ರಾಹ್ಮಣನೇ, ತಪಸ್ಸು ಮಾಡದ ಯಾವನಿಂದಲೂ ನನ್ನನ್ನು ನೋಡಲು ಶಕ್ಯವಲ್ಲವು. ವಿಷ್ಣುಶರ್ಮನು ಕೇಳುತ್ತಾನೆ, ದೇವೇಶ, ನಿನ್ನ ದರ್ಶನದಿಂದ ಈಗ ನಾನು ಕೃತಕೃತ್ಯನಾಗಿದ್ದೇನೆ. ಓ ಜಗತ್ಪತಿಯೇ, ನಿನ್ನಲ್ಲಿ ಅಚಲವಾದ ಭಕ್ತಿಯೊಂದನ್ನು ಮಾತ್ರ ನನಗೆ ದಯಪಾಲಿಸು. ಶ್ರೀ ಭಗವಂತನು ಹೇಳುತ್ತಾನೆ, ಮುಕ್ತಿಯನ್ನು ಉಂಟು ಮಾಡುವ ನನ್ನ ವೈಷ್ಣವಿ ಭಕ್ತಿಯು ನಿನಗೆ ಅಚಲವಾಗಿರಲಿ. ಮುಕ್ತಿದಾಯಿನಿಯಾದ ಜಾಹ್ನವಿಯು ನಿನ್ನ ಇಲ್ಲಿಯೇ ಅಚಲವಾಗಿ ನೆಲೆಸಿರಲಿ. ಎಲೆ ಮಹಾಭಾಗನೆ, ಈ ಸ್ಥಾನವು ನಿನ್ನ ಹೆಸರಿನಿಂದಲೇ ಪ್ರಖ್ಯಾತಿಯನ್ನು ಪಡೆಯುತ್ತದೆ. ಅಗಸ್ತ್ಯನು ಹೇಳುತ್ತಾನೆ, ಆ ದೇವೇಶ್ವರನು ಇಂತೆಂದು ನುಡಿದು ಆ ಸ್ಥಳವನ್ನು ಚಕ್ರದಿಂದ ಅಗೆದು ಪಾತಾಳ ಮಂಡಲದಿಂದ ಗಂಗಾಜಲವನ್ನು ಪ್ರಕಟಪಡಿಸಿದನು. ದಯಾ ಸಮುದ್ರನಾದ ಆ ಭಗವಂತನು ಪವಿತ್ರವಾದ ಆ ಜಲದಿಂದ ಆ ನೆಲವನ್ನು ಕ್ಷಣಮಾತ್ರದಲ್ಲಿಯೇ ಪಾಪರಹಿತವಾಗಿ ಮಾಡಿದನು. ಅಯ್ಯ ದ್ವಿಜನೆ, ಅಂದು ಮೊದಲಾಗಿ ಅದು ಚಕ್ರತೀರ್ಥವೆಂದು ಪ್ರಸಿದ್ಧವಾಗಿದೆ. ಅದು ಪಾಪ ಸಮೂಹಗಳನ್ನು ಧ್ವಂಸ ಮಾಡುವುದು ಶುಭಕರವೂ ಎನಿಸಿ 3 ಲೋಕದಲ್ಲಿಯೂ ವಿಖ್ಯಾತವಾಯಿತು. ಅಲ್ಲಿ ಸ್ನಾನ ಮಾಡುವುದರಿಂದಲೂ ದಾನ ಮಾಡುವುದರಿಂದಲೂ ನರನು ವಿಷ್ಣುಲೋಕವನ್ನು ಪಡೆಯುತ್ತಾನೆ. ಬಳಿಕ ದ್ವಿಜವತ್ಸಲನಾದ ಭಗವಾನ್ ಅಚ್ಯುತನು ಪರಮ ಕೃಪೆಯಿಂದ ಕೂಡಿದವನಾಗಿ ಆ ವಿಷ್ಣುಶರ್ಮನನ್ನು ಕುರಿತು ಮತ್ತೆ ಹೇಳತೊಡಗಿದನು. ಶ್ರೀ ಭಗವಂತನು ಹೇಳುತ್ತಾನೆ, ಎಲೈ ವಿಪ್ರನೆ, ನಿನ್ನ ಹೆಸರಿನಿಂದ ಆವಿರ್ಭವಿಸುವ ನನ್ನ ಮೂರ್ತಿಯು ಇಲ್ಲಿಯೇ ನೆಲೆಸಲಿ. ಆ ಮೂರ್ತಿಯು ವಿಷ್ಣು ಹರಿ ಎಂದು ವಿಖ್ಯಾತವಾಗಿ ಭಕ್ತರಿಗೆ ಮುಕ್ತಿದಾಯಕವಾಗಲಿ. ಅಗಸ್ತ್ಯನು ಹೇಳುತ್ತಾನೆ, ವಾಸುದೇವನ ಈ ಮಾತನ್ನು ಆಲಿಸಿ ಬುದ್ಧಿವಂತನಾದ ಆ ವಿಪ್ರನು
ತನ್ನ ಹೆಸರಿನಿಂದ ಆವಿರ್ಭವಿಸಿದ ಆ ಚಕ್ರಧರನ ಮೂರ್ತಿಯನ್ನು ಅಲ್ಲಿ ಸ್ಥಾಪಿಸಿದನು. ಎಲೈ ವಿಪ್ರಶ್ರೇಷ್ಠನೇ, ಅಂದಿನಿಂದಲೂ ಶಂಖಚಕ್ರ ಗದಾಧರನು, ಪೀತಾಂಬರ ಉಟ್ಟವನು, 4 ಬಾಹುಗಳುಳ್ಳವನೂ ಆದ ಭಗವಂತನು ವಿಷ್ಣು ಹರಿ ಎಂಬ ಹೆಸರಿನಿಂದ ಇಲ್ಲಿ ನೆಲೆಸಿದ್ದಾನೆ. ಕಾರ್ತೀಕ ಶುಕ್ಲ ಪಕ್ಷದಲ್ಲಿ ದಶಮಿ ತಿಥಿ ಮೊದಲುಗೊಂಡು ಹುಣ್ಣಿಮೆಯವರೆಗೂ ಪ್ರತಿ ವರ್ಷವೂ ಈ ಕ್ಷೇತ್ರದಲ್ಲಿ ಯಾತ್ರೆಯು ನಡೆಯುತ್ತಿರುತ್ತದೆ. ಚಕ್ರತೀರ್ಥದಲ್ಲಿ ಸ್ನಾನ ಮಾಡಿದರೆ ನರನು ಸರ್ವ ಪಾಪಗಳಿಂದಲೂ ಮುಕ್ತನಾಗುತ್ತಾನೆ. ಅಂತಹವನು ಸಹಸ್ರ ವರ್ಷಗಳವರೆಗೂ ಸ್ವರ್ಗಲೋಕದಲ್ಲಿ ಮಹಾತ್ಮ್ಯವನ್ನು ಮೆರೆಯುತ್ತಿರುತ್ತಾನೆ. ಯಾವನು ಪಿತೃಗಳನ್ನು ಉದ್ದೇಶಿಸಿ ಅಲ್ಲಿ ಪಿಂಡಗಳನ್ನು ಹಾಕುತ್ತಾನೆಯೋ ಅವನ ಪಿತೃಗಳು ತೃಪ್ತರಾಗಿ ವಿಷ್ಣು ಲೋಕಕ್ಕೆ ಹೋಗುತ್ತಾರೆ. ಇದರಲ್ಲಿ ಸಂಶಯವಿರುವುದಿಲ್ಲ. ಚಕ್ರತೀರ್ಥದಲ್ಲಿ ಸ್ನಾನ ಮಾಡಿ ವಿಭುವಾದ ವಿಷ್ಣು ಹರಿಯ ದರ್ಶನವನ್ನು ಮಾಡಿದ ನರನು ಸರ್ವ ಪಾಪಗಳನ್ನು ಹೋಗಲಾಡಿಸಿಕೊಂಡು ಸ್ವರ್ಗದಲ್ಲಿ ಮಹಾತ್ಮನೆನಿಸುವನು. ಆ ಕ್ಷೇತ್ರದಲ್ಲಿ ತನ್ನ ಶಕ್ತಿಗೆ ಅನುಸಾರವಾಗಿ ದಾನ ಮಾಡಿದ ಮನುಷ್ಯನು ನಿಷ್ಕಲ್ಮಶನಾಗುತ್ತಾನೆ. ಆ ಧೀಮಂತನು 14 ಮಂದಿ ಇಂದ್ರರು ಆಗಿ ಹೋಗುವಷ್ಟು ಕಾಲ ವಿಷ್ಣು ಲೋಕದಲ್ಲಿ ವಾಸ ಮಾಡುತ್ತಾನೆ. ಬೇರೆ ಕಾಲಗಳಲ್ಲಿ ಆ ಚಕ್ರತೀರ್ಥದಲ್ಲಿ ಜಿತೇಂದ್ರಿಯನಾಗಿ ದೇವನಾದ ಹರಿಯನ್ನು ಒಮ್ಮೆ ದರ್ಶನ ಮಾಡಿದ ನರನೂ ಸಹ ಸಕಲ ಪಾಪ ದೂರನಾಗಿ ಮುಕ್ತನಾಗುತ್ತಾನೆ. ಈ ರೀತಿಯಾಗಿ ಸಕಲ ಸದ್ಗುಣ ಸಮುದ್ರನು, ಧ್ಯೇಯ ಮೂರ್ತಿಯು, ಚಿದಾತ್ಮನೂ ಆದ ಶ್ರೀಹರಿಯು ಭಕ್ತರಿಗೆ ಮುಕ್ತಿಯನ್ನು ದೊರಕಿಸಲೋಸುಗ ತನ್ನ ಶ್ರೇಷ್ಠ ಮೂರ್ತಿಯಿಂದ ಇಲ್ಲಿ ನೆಲೆಸಿ ನಿಂತನು. ಯಾವನು ಚಕ್ರತೀರ್ಥದಲ್ಲಿ ಸ್ನಾನ ಮಾಡಿ ಆ ಹರಿಯ ಮೂರ್ತಿಯನ್ನು ಬಹುಭಕ್ತಿಯಿಂದ ಅರ್ಚಿಸುತ್ತಾನೆಯೋ ಆ ಸುಕೃತಿಯು ವಿಷ್ಣು ಲೋಕದಲ್ಲಿ ವಾಸ ಮಾಡುತ್ತಾನೆ. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 2ನೆಯ ವೈಷ್ಣವ ಖಂಡದ ಅಯೋಧ್ಯ ಮಹಾತ್ಮ್ಯದಲ್ಲಿ ವಿಷ್ಣು ಹರಿ ಮಹಾತ್ಮ್ಯ ವರ್ಣನವೆಂಬ ಮೊದಲನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.